ನಮ್ಮ ಉಲ್ಲಾಸು ಇದ್ದಾರೆ. ಉಲ್ಲಾಸ ಇಲ್ವಾ? ಕರೆದು ಬಿಡಿ. ಇದ್ದಾರೆ Namaste. I'm the director of the movie. So thank you all for coming. ಎಲ್ಲರಿಗೂ ತುಂಬ ಥ್ಯಾಂಕ್ಸ್. ರವಿ ಸರ್ ನಮ್ಮ ಮೂವಿನ ಇನಾಗ್ರೇಟ್ ಮಾಡಿದ್ದು ತುಂಬ ಖುಷಿ ಆಯಿತು. ಸೊ ಅವರು ಯಾವಾಗಲೂ ತುಂಬ ಡಿಫ್ರೆಂಟ್ ಟೈಟಲ್ಸ್ ಜೊತೆ ಬರ್ತಾರೆ. ಸೊ ಇಟ್ ವಾಸ್ ಅ ನೈಸ್ ಕೋಇನ್ಸಿಡೆನ್ಸ್ ದಟ್ we were able to have him in the inauguration. So yeah, I mean, we are ready to take the questions. ಸಿನಿಮಾ ಬಗ್ಗೆ ಮಾತಾಡೋದಲ್ಲ. ಸೊ ಸಿನಿಮಾ ಬಂದು ದಿಸ್ ಈಸ್ ಈ ಮೂವಿ ಇಟ್ ರಿವಾಲ್ವ್ಸ್ ಅರೌಂಡ್ ಸ್ಲೀಪ್ಲೆಸ್ನೆಸ್, ಟ್ರಾಮಾ ಬಾಂಡಿಂಗ್ ಆ್ಯಂಡ್ ಪವರ್ ಆಫ್ ಫರ್ಗಿವ್ನೆಸ್. ಸೊ ಇಬ್ಬರು ನಿದ್ದೆ ಇಲ್ಲದೆ ಇರೋ ಕ್ಯಾರೆಕ್ಟರ್ಸ್ದ ಜರ್ನಿ, ಅವ್ರಿಗೆ ಯಾಕೆ ನಿದ್ದೆ ಬರಲ್ಲ, ಅದಕ್ಕೆ ಸೊಲ್ಯೂಷನ್ ಏನು, ಆಮೇಲೆ ಅದರೊಳಗಡೆ ಅವ್ರು ಕಂಡ್ಕೊಳ್ಳೋ ಅಂಥ ಒಂದು ಲವ್ ಸ್ಟೋರಿ, ಆಮೇಲೆ ಅದ್ರ ಥೀಮ್ ಏನು. ಸೊ ನೀವು ಈ ಸಿನಿಮಾ ನೋಡಬೇಕಾಗಿರೋದು ಇದನ್ನೆಲ್ಲ ತಿಳ್ಕೊಳ್ಳೋದಕ್ಕೆ. ಸೊ ಯಾ, ದಿಸ್ ಈಸ್ ಅಬೌಟ್ ದ ಫಿಲ್ಮ್. ಹಲೋ, ಥ್ಯಾಂಕ್ ಯು ಆಲ್. ನಾನು ಜಯರಾಮ್ ಅಂತ, ಬೇಸಿಕಲಿ ಚಾರ್ಟರ್ಡ್ ಅಕೌಂಟೆಂಟು, ಬಟ್ ಆ್ಯಸ್ ಅ ಇನ್ವೆಸ್ಟ್ಮೆಂಟ್ಗೋಸ್ಕರ ಈ ಮೂವಿ ನಮ್ಮ ಮತ್ತು ಪ್ರವೀಣ್ ಶೆಟ್ಟರ್ಗೋಸ್ಕರ ವಿ ಹ್ಯಾವ್ ಟೇಕನ್ ಅಪ್ ದಿಸ್ ಪ್ರಾಜೆಕ್ಟ್. ಕತೆ ಬಹಳ ಚೆನ್ನಾಗಿದೆ ಇದು. ಇದರಲ್ಲಿ ನನಗೆ ಫಸ್ಟ್ ಟೈಮ್ ಸುರಾಗ್ ಬಂದು ಕತೆ ಹೇಳಿದಾಗ ಫಸ್ಟ್ ಇಂಪ್ರೆಷನಲ್ಲಿ ಭಾಳ ಇಷ್ಟ ಆಯಿತು. ಪ್ರತಿಯೊಬ್ಬರ ಲೈಫಲ್ಲಿ ನಡೆಯುವಂಥ ಕೆಲವು ಚಿಕ್ಕ ಚಿಕ್ಕ ಇನ್ಸಿಡೆಂಟ್ಗಳು ಈ ಮೂವಿನಲ್ಲಿದೆ. ಆಮೇಲೆ ನಿದ್ದೆ ಬರದಂಗೆ ಪ್ರತಿಯೊಬ್ಬರು ಒಂದಲ್ಲ ಒಂದು ಪಾಯಿಂಟಲ್ಲಿ ನಿದ್ದೆ ಕೆಟ್ಟಿರೋರು ಇದ್ದೇ ಇರ್ತಾರೆ. ಬಟ್ ಆವಾಗ ನಿದ್ದೆ ಕೆಟ್ಟಾಗ ಯಾರು ಏನೇನು ಮಾಡ್ತಾರೆ, ಯಾವ ಥರ ಸಿಚುವೇಶನ್ಸ್ ಇರುತ್ತೆ, ಆ ಥರ ಸೀಕ್ವೆನ್ಸ್ ಎಲ್ಲ ಭಾಳ ಫನ್ನಿಯಾಗು ಪ್ಲಸ್ ಮೀನಿಂಗ್ಫುಲ್ ಡೆಪ್ತಲ್ಲೂ ಸ್ಟೋರಿ ಡೆವಲಪ್ ಮಾಡಿದ್ದಾರೆ ಸುರಾಗು. ಅದರಲ್ಲಿ ನಮ್ಮ ಶೈನ್ ಶೆಟ್ಟಿ ಅವರು ಇವತ್ತು ಇರಬೇಕಿತ್ತು, ಅವರು ಎಲ್ಲೋ ಡೆಲ್ಲಿನಲ್ಲಿದ್ದಾರೆ ಇವತ್ತು. ಹಿ ಈಸ್ ಆಲ್ಸೋ ಒನ್ ಆಫ್ ದಿ ಮೇನ್ ಲೀಡ್ ಆ್ಯಕ್ಟರ್ ಇನ್ ಟು ದಿ ಮೂವಿ. ಅದ್ರ ಜೊತೆಗೆ ಪ್ರವೀರ್ದು ಮತ್ತು ರಿಷಿಕಾ ಹ್ಯಾಸ್ ಅ ಗ್ರೇಟ್ ರೋಲ್ ಟು ಪ್ಲೇ ಇನ್ ದ ಮೂವಿ. ಸೊ ಡೈರೆಕ್ಟರ್ ಹೇಳಿದ್ದಾರೆ ಕತೆ ಬಗ್ಗೆ ಭಾಳ ಹೇಳ್ಬೇಡಿ ಏನು ಅಂತ. ಸೊ ಯು ಆಲ್ ವಿಲ್ ಸಿ ದ ಮೂವಿ ಆ್ಯಂಡ್ ದೆನ್ ಡೆಫಿನೆಟ್ಲಿ ಎಂಜಾಯ್ ದ ಮೂವಿ ಅನ್ನೋದು ಒಂದೇ ಇದೆ. ಕತೆ ಬಹಳ ಚೆನ್ನಾಗಿದೆ, ಟೆಕ್ನಿಷಿಯನ್ ಟೀಮ್ಸು ಭಾಳ ಚೆನ್ನಾಗಿದ್ದಾರೆ. ನಕುಲ್ ಅಭಿಯಂಕರ್ದು ಮ್ಯೂಸಿಕ್ಕು ನಿಮಗೆಲ್ಲ ಗೊತ್ತಿರೋದೆ, ಅದರಲ್ಲಿ ಏನು ಎರಡು ಮಾತಿಲ್ಲ. ಸೊ ಹಾಗಾಗಿ ಯಾವುದೇ ಆ್ಯಂಗಲಲ್ಲೂ ಕಾಂಪ್ರಮೈಸ್ ಆಗದೆ ಸಿನಿಮಾ ಚೆನ್ನಾಗಿ ತೆಗಿಬೇಕು ಅಂತ ಎಲ್ಲ ಎಫರ್ಟ್ ಹಾಕಿ ಫುಲ್ ಟೀಮ್ ವರ್ಕ್ ಮಾಡಿದ್ದಾರೆ. ಲಾಸ್ಟ್ 6 ತಿಂಗಳಿಂದ ಪ್ಲಾನಿಂಗ್ ನಡೀತಾ ಇದೆ ಈ ಮೂವಿ ಬಗ್ಗೆ. ಚೆನ್ನಾಗಿ ವರ್ಕ್ ಮಾಡಿದ್ದಾರೆ ಎಲ್ಲ ಎಂಟೈರ್ ಪ್ರಾಜೆಕ್ಟ್ ಮೇಲೆ. ಆ್ಯಂಡ್ ಈ ವೀಕಿಂದ ಈಗ ವಿ ಆರ್ ಗೋಯಿಂಗ್ ಲೈವ್ ಟು ಶೂಟ್ ಕಂಪ್ಲೀಟ್ ಆದಮೇಲೆ, ಪೋಸ್ಟ್ ಪ್ರೊಡಕ್ಷನ್ ಆದಮೇಲೆ ಮತ್ತು ನಿಮ್ಮ ಮೀಡಿಯಾ ಸಪೋರ್ಟ್ ನಮಗೆ ತುಂಬ ನೆಸೆಸಿಟಿ ಇರುತ್ತೆ. ಯಾಕಂದರೆ ಈಗಿನ ದಿವಸಗಳಲ್ಲಿ ಸಿನಿಮಾಗಳು ಥಿಯೇಟ್ರ್ಗಳಲ್ಲಿ ನಡೆಯೋದು ಭಾಳ ಕಷ್ಟ ಆಗಿದೆ. ಆ ಥರ ಪರಿಸ್ಥಿತಿನಲ್ಲಿ ನೀವುಗಳು ಸಪೋರ್ಟ್ ಮಾಡಿದರೆ ಡೆಫಿನೆಟ್ಲಿ ಕನ್ನಡ ಸಿನಿಮಾ ಸಕ್ಸಸ್ ಆಗೋದಕ್ಕೆ ಭಾಳ ಉಪಯೋಗ ಆಗುತ್ತೆ. ಸೊ ಥ್ಯಾಂಕ್ ಯು ಆಲ್ ಫಾರ್ ಕಮಿಂಗ್. ಐ ವಿಲ್ ಗಿವ್ ಇಟ್. ಸರ್, ಆ್ಯಕ್ಚುಲಿ ಇದು ಟೈಟಲ್ ಇನ್ಸ್ಪೈರ್ ಆಗಿದ್ದು ನಮ್ಮ ವಿಷ್ಣು ಸರ್ದು ಸಾಂಗಿನ ಒಂದು ಲೈನ್ ಇದೆ, ನಿದಿರಾ ದೇವಿ ಬಾಮೆಲ್ಲಗೆ ತಾರಿಂದ ಈ ಭೂಮಿಗೆ. ಈ ಲೈನ್ ಏನಿದೆ ಅಲ್ಲ ಸರ್, ಈ ಪರ್ಟಿಕ್ಯುಲರ್ ಲೈನಿಂದ ಇನ್ಸ್ಪೈರ್ ಆಗಿದ್ದು. ಸೊ ನಾನು ನಿದ್ರಾದೇವಿ ಯಾಕೆ ಅನ್ನೋ ವಿಷಯನ ಇವಾಗ ಹೇಳೋಕ್ಕಾಗಲ್ಲ. ನೀವು ಸಿನಿಮಾ ನೋಡಿದಾಗ ಅದು ಬರೋ ಪಾಯಿಂಟ್ ಏನಿದೆ, ನಿದ್ರಾದೇವಿ ಬರೋ ಪಾಯಿಂಟು, ಆಮೇಲೆ ಅವ್ರ ಸಿಗ್ನಿಫಿಕೆನ್ಸ್, ರಿಷಿಕಾ ಅವರ ಪಾತ್ರದ ಸಿಗ್ನಿಫಿಕೆನ್ಸ್ ಏನಿದೆ ಸಿನಿಮಾನಲ್ಲಿ, ಅದು ನೀವು ಸಿನಿಮಾನಲ್ಲಿ ನೋಡಬೇಕಾಗತ್ತೆ. ಬಟ್ ಇದು ಆ ಹಾಡಿಂದ ಇನ್ಸ್ಪೈರ್ ಆಗಿರುವಂಥ ಒಂದು ಟೈಟಲ್. ಹಾಂ ಇಲ್ಲ, ಅವರಿಬ್ರು ನೆಕ್ಸ್ಟ್ ಡೋರಲ್ಲಿ ಇಲ್ಲ. ಬಟ್ ಅವರಿಬ್ರು ಲೈಫನ್ನು ಕನೆಕ್ಟ್ ಮಾಡುತ್ತೆ ಈ ಕ್ಯಾರೆಕ್ಟರು. ಹೇಗೆ ಕನೆಕ್ಟ್ ಮಾಡುತ್ತೆ, ಆಮೇಲೆ ಅವ್ರ ಲೈಫಲ್ಲಿ ನಿದ್ರಾದೇವಿ ಅನ್ನೋ ಒಂದು ಪಾತ್ರ ಯಾವ ಥರ ಸಿಗ್ನಿಫಿಕೆನ್ಸ್ ಪ್ಲೇ ಆಗುತ್ತೆ ಅನ್ನೋದು ನೀವು ಸಿನಿಮಾನಲ್ಲಿ ನೋಡ್ತೀರಾ. ತುಂಬ ಕ್ವರ್ಕಿಯಾಗಿದೆ, ಅಟ್ ದ ಸೇಮ್ ಟೈಮ್ ಎಮೋಷ್ನಲ್ ಆಗಿದೆ. ಸೊ ಸರ್ ಹೇಳ್ದಂಗೆ ಕಾಮಿಡಿ ಆಮೇಲೆ ಡ್ರಾಮಾ ಎರಡೂ ಸರೌಂಡ್ ಮಾಡಿದ್ವಿ ಮೂವಿನ. ಹಾಂ ಸರ್, ಈ ಥರ ಕ್ಯಾರೆಕ್ಟರ್ನ ಇಲ್ಲ ಸರ್, ನನಗೆ ತಲೆನಲ್ಲಿ ತುಂಬ ಅಂದರೆ ಫ್ರೆಶ್ ಆಗಿ ಇಮ್ಯಾಜಿನ್ ಮಾಡಿಕೊಂಡು ಬರೆದಿರೋದು. ನಾನು ಅಂದರೆ ನನಗೆ ಯಾವುದೂ ಇದಿಲ್ಲ, ಲೈಕ್ ರೆಫರೆನ್ಸ್ ಪಾಯಿಂಟ್ ಅಂತ ಯಾವುದೂ ಇಲ್ಲ. ಬಟ್ ಜಸ್ಟು ಸುಮ್ಮನೆ ಕ್ರಿಯೇಟಿವ್ ಝೋನಲ್ಲಿ ಇರಬೇಕಾದ್ರೆ, ಶವರಲ್ಲಿ ಇರಬೇಕಾದ್ರೆ ರ್ಯಾಂಡಮ್ ಆಗಿ ಬಂದಿದ್ದು ಒಂದು ಟೈಟಲ್ಲು. ಸೊ
ಸೊ ಅಲ್ಲಿಂದ ಫಸ್ಟ್ ಆ್ಯಕ್ಚುಲಿ ಟೈಟಲ್ ಬಂದು ಟೈಟಲಿಂದ ಸಿನಿಮಾ ಎವಾಲ್ವ್ ಆಗ್ತಾ ಹೋಯ್ತು ನಮ್ಮದು. ಸೊ ಆಮೇಲೆ ಇನ್ಸೋಮ್ನಿಯಾ, ನಿದ್ದೆ ಎಲ್ಲರೂ ಗೆಟ್ಟಿರ್ತಾರೆ ಸರ್, ಒಂದಲ್ಲ ಒಂದಿನ ನಿದ್ದೆ ಗೆಟ್ಟಿರ್ತಾರೆ. ನಂಗಂತೂ ಹೆವಿ ನಿದ್ದೆ ಪ್ರಾಬ್ಲಮ್, ಅದರಿಂದನೇ ಇನ್ಸ್ಪೈರ್ ಆಗ್ಬಿಟ್ಟು ನಾನು ಆ್ಯಕ್ಚುಲಿ ಸಿನಿಮಾ ಮಾಡಿರೋದು. ಸರ್ ಶೂಟಿಂಗ್ ಈ ವಾರ ಮಾಡ್ತಾ ಇದ್ದೀವಿ. ಸೊ 29th ಶೂಟಿಂಗ್ ಸ್ಟಾರ್ಟ್ ಆಗುತ್ತೆ. ಫಸ್ಟ್ ನಾವೊಂದು ಹಾಸ್ಪಿಟಲ್ ಸೀಕ್ವೆನ್ಸ್ ಇಟ್ಕೊಂಡಿದ್ದೀವಿ. ಸೊ ಒಂದು 2 months ಓವರ್ ಎ ಸ್ಪ್ಯಾನ್ ಆಫ್ 2 months ನಾವೊಂದು 38 ದಿನ ಶೂಟಿಂಗ್ ಪ್ಲ್ಯಾನ್ ಮಾಡ್ಕೊಂಡಿದ್ದೀವಿ. ಇಬ್ರು, ಪ್ರವೀರು ಆಮೇಲೆ ಶೈನು. ಪ್ರವೀರ್ ಲೈಫಲ್ಲಿ ಶೈನ್ ಅವ್ರ ವಿಲನು, ಶೈನ್ ಲೈಫಲ್ಲಿ ಪ್ರವೀರ್ ಅವ್ರ ವಿಲನ್. ಸೊ ಇಲ್ಲಿ ಹೀರೋ ವಿಲನ್ ಅಂತೇಳಿ 2 ಲೀಡ್ ಇದೆ, ಆಮೇಲೆ ಒಂದು ಸೆಂಟ್ರಲ್ ಕ್ಯಾರೆಕ್ಟರ್ ಇದೆ ರಿಷಿಕಾ ಅವರು. ಮುಹೂರ್ತಕ್ಕೆ ಬಂದಿಲ್ಲ, ಅವರು ಡೆಲ್ಲಿನಲ್ಲಿ ಇದ್ದಾರೆ, ಅವ್ರಿಗೆ ಸ್ವಲ್ಪ ಬ್ಯುಸಿ ಇದ್ರು, ಮುಹೂರ್ತಕ್ಕೆ ಬರೋಕ್ಕೆ ಆಗಿಲ್ಲ. ಬಟ್ ಇಲ್ ಬಿ ದೇರ್ ಇನ್ ಆಲ್ ಅದರ್ ಈವೆಂಟ್ಸ್. ಸೊ ಈಸ್ ಆಲ್ಸೋ ಗೋಯಿಂಗ್ ಟು ರಿಲೀಸ್ ಅ ವಿಡಿಯೋ ಟುಡೇ. ಸೊ ಫಸ್ಟೇ ಅವ್ರಿಗೆ ಪ್ಲ್ಯಾನ್ ಇತ್ತು, ಸ್ವಲ್ಪ ಎಲ್ಲ ಡೇಟ್ಸ್ ಎಲ್ಲ ಅಡ್ಜಸ್ಟ್ ಮಾಡೋಕ್ಕೆ ಹೋಗ್ತಾ ಇರಬೇಕಾದ್ರೆ ಸ್ವಲ್ಪ ಕಷ್ಟ ಆಯ್ತು ಅಷ್ಟೇ. ಸೊ ನಾವೊಂದು 4 to 5 ಶೆಡ್ಯೂಲ್ಸ್ ಹಾಕೊಂಡಿದ್ದೀವಿ. ಮೋಸ್ಟ್ಲಿ ಬ್ಯಾಂಗ್ಳೂರ್ ರೀಜನ್ ಇದೆ, ಆಮೇಲೆ ಒಂದು ಬೀಚ್ ಸೀಕ್ವೆನ್ಸ್ ಕೂಡ ಶೂಟ್ ಮಾಡ್ತಾ ಇದ್ದೀವಿ. ಬೀಚ್ ಹತ್ರ ಅಂಡಮಾನ್ ನಿಕೋಬಾರ್ ಐಲ್ಯಾಂಡ್ಸ್ ಒಂದು ಶೂಟಿಂಗ್ ಇದೆ. ಆ್ಯಂಡ್ ಅಟ್ ದ ಸೇಮ್ ಟೈಮ್ ವಿ ಆಲ್ಸೋ ಹ್ಯಾವ್ like lot of locations in and around the city, lot of scenic locations in and around the city. So yeah, ಆಮೇಲೆ ಒಂದು ತುಂಬ ಕ್ಯಾಚಿಯಾಗಿರೋ ಅಂಥ ಒಂದು ತುಂಬ ಹೊಸದಾಗಿರೋಂಥ ಭೂಗತ ಲೋಕನ್ನ ತೋರ್ಸೋದಕ್ಕೆ ಪ್ರಯತ್ನ ಮಾಡಿದ್ದೀವಿ ಸಿನಿಮಾನಲ್ಲಿ. ಸೊ ಅದು ನೀವು ಸಿನಿಮಾನಲ್ಲಿ ನೋಡಬೇಕು. ತುಂಬ ಡಿಫ್ರೆಂಟ್ ಹೈ ಕಾನ್ಸೆಪ್ಟ್ ಆಗಿರೋ ಒಂದು ಅಂಡರ್ಗ್ರೌಂಡ್ ವರ್ಲ್ಡ್ ಕೂಡ ಇದೆ ಜಾಗದ ಫಿಲ್ಮಲ್ಲಿ. ಹಾಂ ಸರ್. ಸೊ ನನ್ನ ಎಕ್ಸ್ಪೀರಿಯನ್ಸ್ ಬಂದು ನಾನು ಪ್ರಾಗ್ ಫಿಲ್ಮ್ ಸ್ಕೂಲಲ್ಲಿ ಫಿಲ್ಮ್ ಡಿರೆಕ್ಷನ್ ಸ್ಕ್ರೀನ್ ಪ್ಲೇ ಮಾಡ್ಕೊಂಡು ಬಂದಿರೋದು. ಯುರೋಪಲ್ಲಿರೋದು ಪ್ರಾಗ್ ಫಿಲ್ಮ್ ಸ್ಕೂಲ್. ಅಲ್ಲಿ ಸ್ಪೆಷಲೈಸೇಷನ್ ಮಾಡಿ ನಾನು ಒಂದು ಫಿಲ್ಮ್ ಕೂಡ ಡೈರೆಕ್ಟ್ ಮಾಡಿದೆ. ಹಾಲಿವುಡ್ ಆ್ಯಕ್ಟ್ರೆಸ್ ಒಬ್ಬರು ಈಸಿ ಸ್ಟುವರ್ಟ್ ಅಂತ, ಯು ಕ್ಯಾನ್ ಫೈಂಡ್ ಹರ್ ಆನ್ IMDb. ಸೊ ಐ ವರ್ಕ್ ವಿತ್ ಹರ್ ಆನ್ ಅ ಫಿಲ್ಮ್ ಕಾಲ್ಡ್ ಎಂಟ್ರೋಪಿ. ಸೊ ಎಂಟ್ರೋಪಿ ಅನ್ನೋ ಶಾರ್ಟ್ ಫಿಲ್ಮು ಅಕ್ರಾಸ್ ದ ವರ್ಲ್ಡ್ ಎಲ್ಲ ಫಿಲ್ಮ್ ಫೆಸ್ಟಿವಲ್ಸಲ್ಲೂ ಇಟ್ ಈಸ್ ಒನ್ ಅಕೊಲೇಜ್. ಆಮೇಲೆ ನಮ್ಮ ವೆರಿ ಓನ್ ಬ್ಯಾಂಗ್ಳೂರ್ ಇಂಟರ್ನ್ಯಾಷನಲ್ ಫಿಲ್ಮ್ ಫೆಸ್ಟಿವಲಲ್ಲಿ ಫಾರಿನ್ ಕ್ಯಾಟಗರಿನಲ್ಲಿ ಸೆಲೆಕ್ಟ್ ಆಗಿತ್ತು. ನಾನು ಮಾಡಿದ್ದೊಂದು ಸಿನಿಮಾ. ಸೊ ಅದು ಇಂಟರ್ನ್ಯಾಷನಲ್ ಸಿನಿಮಾ, ಅದು ಫಾರಿನ್ ಕ್ಯಾಟಗರಿನಲ್ಲಿ ಸೆಲೆಕ್ಟ್ ಆಗಿತ್ತು. 2018 ಸರ್, 2017-2018 ಇಯರಲ್ಲಿ ಸೆಲೆಕ್ಟ್ ಆಗಿತ್ತು. ಲೂಸಿಯಾಯಿಂದ ಇನ್ಸ್ಪೈರ್ ಆಗಿದ್ದೀರಾ? ಅಲ್ಲೂ ಇನ್ಸೋಮ್ನಿಯಾ ಬಗ್ಗೆ ನಂಗೆ ಆ್ಯಕ್ಚುಲಿ ಪವನ್ ಕುಮಾರ್ ಅವ್ರು ತುಂಬ ಇಷ್ಟ, ಬಟ್ ಈ ಲೂಸಿಯಾಗೆ ಯಾವುದೇ ರೀತಿ ಹತ್ತಿರ ಇಲ್ಲ ಸರ್. ಸೊ ಪವನ್ ಕುಮಾರ್ ಅವರು ಅಂದರೆ ಎಲ್ಲ ಯಂಗ್ ಫಿಲ್ಮ್ ಮೇಕರ್ಸ್ಗೆ, ಆಮೇಲೆ ನ್ಯೂ ಜನ್ರೇಷನ್ ಫಿಲ್ಮ್ ಮೇಕರ್ಸ್ಗೆ ಯೂಸ್ ಎ ಸ್ಟೆಪ್ಪಿಂಗ್ ಸ್ಟೋನ್ ಬ್ಯಾಕ್ ದೆನ್. ನಾನು ಯುರೋಪಲ್ಲಿ ಇರಬೇಕಾದ್ರೆ ಫಸ್ಟ್ ಕನ್ನಡ ಸಿನಿಮಾ ಮಾಡಬೇಕು ಅಂತ ಬಂದಿದ್ದು ಆಸೆ ಆಗಿದ್ದೇನೆ. ಕೆಲವು ಹೊಸ ಡೈರೆಕ್ಟರ್ಸು ಹೊಸ ಥರ ಸಿನಿಮಾ ಮಾಡ್ತಾ ಇರೋದ್ರಿಂದ ಈಗ ಹೇಮಂತ್ ರಾವ್ ಅವ್ರದ್ದು ಗೋಧಿ ಬಣ್ಣ, ಸಾಧಾರಣ ಮೈಕಟ್ಟು ಆಗಲಿ, ಲೂಸಿ ಆಗಲಿ, ಎಲ್ಲ ಯಂಗ್ ಡೈರೆಕ್ಟರ್ಸ್ಗೆ ಒಂದು ಹೊಸ ಥರ ಕಥೆಗಳು ಮಾಡ್ಬೋದು, ನಾವು ಎಂಟರ್ಟೈನಿಂಗ್ ಆಗಿ ಹೊಸದಾಗಿ ಒಳ್ಳೆ ಕಥೆಗಳು ಮಾಡ್ಬೋದು ಅನ್ನೋ ಒಂದು ಪ್ರೋತ್ಸಾಹ ಕೊಟ್ಟಿದ್ದೇನೆ ಆ ಥರ ಮೂವಿಗಳು. ಸೊ ವಿ ಆರ್ ಹಿಯರ್ ಕರೆಂಟ್ಲಿ ಓನ್ಲಿ ಬಿಕಾಸ್ ಆಫ್ ದ್ಯಾಟ್. ಆ್ಯಕ್ಚುಲಿ ನನಗೆ ಒಂದು 2 ವರ್ಷ ಹಿಂದೆ ವಿ ಹ್ಯಾಡ್ ಮೆಟ್ ಫಾರ್ ದ ಸೇಮ್ ಫಿಲ್ಮ್ ಫಾರ್ ಅ ಡಿಫ್ರೆಂಟ್ ವರ್ಷನ್ ಆಫ್ ನಿದ್ರಾದೇವಿ ನೆಕ್ಸ್ಟ್ ಡೋರ್. ಆವಾಗ ಕ್ಯಾರೆಕ್ಟರ್ ಬೇರೆ ಇತ್ತು, ಈಗ ಕ್ಯಾರೆಕ್ಟರ್ ಬೇರೆ ಇದೆ. ಬಟ್ ದ ಸ್ಟೋರಿ ಇಸ್ ಇನ್ ಎವ್ರಿ, ಆಸ್ ಯು ಸೆಡ್, ಇಟ್ ಇಸ್ evolved so much, and in every time it's changed, it's gotten better and better. So yeah, I'm really glad that I'm here. It's a great team, a great, very strong technical team. Third time with Nakul, Abhyankar, and yeah, finally we are here. Sorry? ಸೊ ನನಗೆ ತುಂಬ ಭಯ ಆಗ್ತಿದೆ, ನಾನು ಏನೋ ರಿವೀಲ್ ಮಾಡಬಾರ್ದಂತ. ಬಟ್ ಹಾಂ, ನಾನು ಒಂದು ರೀತಿ ನಿದ್ರಾದೇವಿ ಪಾತ್ರ. ಸರ್ ಅವರಿಬ್ರು ಕನೆಕ್ಟ್ ಮಾಡೋ ಅಂತ ಒಂದು ಕಾಮನ್ ಕ್ಯಾರೆಕ್ಟರ್ ಆಗಿರ್ತಾರೆ. ಇವ್ರ ಪಾತ್ರ ಆ್ಯಕ್ಚುಲಿ ತುಂಬ ಕ್ರೂಷಿಯಲ್ ಜಾಗದಲ್ಲಿ ಬರೋದ್ರಿಂದ ಇವ್ರ ಪಾತ್ರದ ಬಗ್ಗೆ ಜಾಸ್ತಿ ರಿವೀಲ್ ಮಾಡ್ಲಿಕ್ಕೆ ಆಗೋದಿಲ್ಲ ಇವಾಗ. ಬಟ್ ಶಿ ಈಸ್ ದ ಕನೆಕ್ಟಿಂಗ್ ಫ್ಯಾಕ್ಟರ್ ಬಿಟ್ವೀನ್ ಪ್ರವೀರ್ ಆಮೇಲೆ ಶೈನ್ ದಿ ಲೈಫಲ್ಲಿ ಏನಿದೆ, ಶಿ ಈಸ್ ದ ಕನೆಕ್ಟಿಂಗ್ ಫ್ಯಾಕ್ಟರ್. So as he said now, trauma bonding ಬಗ್ಗೆ, this film is about trauma bonding, and ಈ character ಹೆಂಗ್ partly role play ಮಾಡ್ತಾ, it's about that. It's
ಐ ಕನ್ಸಿಡರ್ ಮೈ ಸೆಲ್ಫ್ ವೆರಿ ಲಕ್ಕಿ. ತುಂಬ ಬೇರೆ ಬೇರೆ ಥರ ಪಾತ್ರಗಳು ನನಗೆ ಸಿಗ್ತಾ ಇದೆ ಮಾಡೋಕ್ಕೆ, ತುಂಬ ಇಂಟ್ರೆಸ್ಟಿಂಗ್ ಆಗಿ. ನನಗೆ ಫಸ್ಟ್ ಟೈಮ್ ಒಂದು ಆಡಿಷನ್ ಕೊಟ್ಟಾಗ ವೆನ್ ಅವ್ರು ನಿದ್ರಾ ದೇವಿ ಅಂತ ಹೇಳಿದಾಗ ಐ ವಾಸ್ ಲೈಕ್ ಐ ಕುಡೆಂಟ್ ಇಮ್ಯಾಜಿನ್ ಮೈ ಸೆಲ್ಫ್. ಬಟ್ ನಾವು ಏನೋ ಲೈಕ್ ಹೆಂಗೆ ಮಾಡ್ತೀನಿ ಅಂತ ಗೊತ್ತಿರಲಿಲ್ಲ. ಬಟ್ ಹಾಂ, ಈಗ ವಿ ಹ್ಯಾವ್ ಫಿಗರ್ಡ್ ಸಮಥಿಂಗ್ ಔಟ್ ಆ್ಯಂಡ್ ಹೋಪಿಂಗ್ ಇಟ್ ಕಮ್ಸ್ ಔಟ್ ವೆಲ್. ನಾನು ಇಲ್ಲ, ನನಗೆ ಚೆನ್ನಾಗಿ ನಿದ್ದೆ ಬರುತ್ತೆ. ಬಟ್ ಒಂದು ಅವ್ರು ಏನು ಹೇಳಿದೆ ದಟ್ಸ್ ಕರೆಕ್ಟ್. ಲೈಕ್ ನಮಗೆ ಜಾಸ್ತಿ ಏನಾದರೂ ಪ್ರಾಬ್ಲಮ್ಸ್ ಇದೆ, ಏನಾದರೂ ಟ್ರಾಮಾ ಇದ್ರೆ ಆಲ್ ಆಫ್ ಅಸ್ ಗೆಟ್ ಅಫೆಕ್ಟ್, ನಮ್ಮ ನಿದ್ದೆ ಅಫೆಕ್ಟ್ ಆಗುತ್ತೆ. ಸೊ ಅದು ಒಂದು ಫ್ಯಾಕ್ಟರ್ ಇದೆ ಫಿಲ್ಮಲ್ಲಿ. ಐ ಫೀಲ್ ಲೈಕ್ ಎವ್ರಿಬಡಿ ವಿಲ್ ಕನೆಕ್ಟ್. ಯಾಕಂದ್ರೆ ಎಕ್ಸಾಮ್ಸ್ ಆಗಲಿ ಇಲ್ಲದೆ ಯಾವುದೇ ಟೆನ್ಷನ್ ಇದ್ದರೆ ನಮಗೆ ನಿದ್ದೆ ಬರಲ್ಲ. ಸೊ ದಟ್ ಸಮಥಿಂಗ್ ದಟ್ಸ್ ಎ ವೆರಿ ಕನೆಕ್ಟಿಂಗ್ ಫ್ಯಾಕ್ಟರ್ ಇನ್ ದ ಫಿಲ್ಮ್. ಸರ್, ಕಾಸ್ಟಿಂಗ್ ಅಂತ ಬಂದರೆ ಫಸ್ಟ್ ನಾನು ಪ್ರವೀರ್ನ ಮೀಟ್ ಆಗಿದೆ. ಆ್ಯಕ್ಚುಲಿ ರಿಷಿಕಾನ ಒಂದ್ಸಲಿ ಮೀಟ್ ಆಗಿದೆ. ನಾನೊಂದು ಶಾರ್ಟ್ ಫಿಲ್ಮ್ ಮಾಡೋದಕ್ಕೆ ಇವರು ಜೂನಿನಲ್ಲಿ ಏನು ಮಾಡಿರಲ್ಲ, ದಟ್ ಇಟ್ ರಿಯಲಿ ಇಂಪ್ರೆಸ್ ಮಿ ಅ ಲಾಟ್. ವೈಭವ್ ಇಸ್ ಮೈ ಫ್ರೆಂಡ್ ಫ್ರಮ್ ಫಿಲ್ಮ್ ಸ್ಕೂಲ್ ಆ್ಯಂಡ್ ಹರ್ ವೆನ್ ವಿ ವರ್ ಕಾಸ್ಟಿಂಗ್ ಹರ್ ಐ ರಿಯಲಿ ಲೈಕ್ಡ್ ಹರ್ ಆಸ್ ಅನ್ ಆ್ಯಕ್ಟರ್. ಸೊ ಐ ವಾಸ್ ಇನ್ ಟಚ್ ವಿತ್ ಹರ್ ಫಾರ್ ಶಾರ್ಟ್ ಫಿಲ್ಮ್. ಬಟ್ ಮೇನ್ಲಿ ನನಗೆ ಪ್ರವೀರ್ನ ಮೀಟ್ ಆದಮೇಲೆ he can really suit the character ಅಂತ. I had a script and he was also looking for ಹೊಸ ಥರ ಸಿನಿಮಾಗಳನ್ನ ಮಾಡೋದಕ್ಕೆ ಅವರೂ ತುಂಬ ಹುಡುಕ್ತಾ ಇದ್ರು. ಸೊ ಆ ಸ್ಕ್ರಿಪ್ಟ್ಗೆ ಆಮೇಲೆ ಕ್ಯಾರೆಕ್ಟರ್ಗೆ ಪರ್ಫೆಕ್ಟ್ ಮ್ಯಾಚ್ ಆಯಿತು. ಸೊ ಸುಮಾರು ಒಂದು ವರ್ಷದಿಂದ ವಿ ಟ್ರಾವೆಲ್ ಟುಗೆದರ್ ಪ್ರವೀರ್ ಜೊತೆ. ಆಮೇಲೆ ಬೇರೆ ಕಾಸ್ಟಿಂಗ್ ಅಂತ ಬಂದರೆ ಶೈನ್ ಶೆಟ್ಟಿ ಅವರು ನಮಗೆ ವಿ ವರ್ ಆ್ಯಕ್ಚುಲಿ ಸರ್ಚಿಂಗ್ ಫಾರ್ ಸಮ್ಮನ್ ಹೂ ಇಸ್ ವೆರಿ ಹ್ಯಾಂಡ್ಸಮ್ ಆ್ಯಂಡ್ ಅಟ್ ದ ಸೇಮ್ ಟೈಮ್ ಒಂದು ಸ್ವಲ್ಪ ಬ್ಯಾಡ್ ಆಸ್ ಅಂತ ಏನು ಕರಿತೀವಲ್ಲ, ಆ ಥರ ಒಂದು ಬ್ಯಾಡ್ ಆಸ್ ವೈಬ್ ಬೇಕಾಗಿತ್ತು ಒಂದು ಸ್ವಲ್ಪ. ಸೊ ಆ ರೀತಿಯಲ್ಲಿ ಈಸ್ ಅ ವೆರಿ ಗುಡ್ ಪರ್ಫಾರ್ಮರ್ ಅಂತಲೂ ನಂಗೆ ತುಂಬ ಅನ್ನಿಸ್ತು. ಲೈಕ್ ಐ ಹ್ಯಾವ್ ಸೀನ್ ಸಮ್ ಪರ್ಫಾರ್ಮೆನ್ಸಸ್ ಆಫ್ ಶೈನ್ ಅಪಾರ್ಟ್ ಫ್ರಮ್ ಕಾಂತಾರ ಬಿಟ್ಟು ಬೇರೆ ಇದರಲ್ಲೂ ಮಾಡಿದ್ದಾರೆ. ತುಂಬ ಇಷ್ಟ ಆಯಿತು ನನಗೆ. ಐ ರಿಯಲಿ ಲೈಕ್ ಹಿಮ್ಸ್. ಆಮೇಲೆ ಇವ್ರು 3 ಜನ ಬಿಟ್ಟು ನಮ್ಮದು ಹಾಸ್ಟೆಲ್ ಹುಡುಗರು ಬೇಕಾಗಿದ್ದಾರೆ ನಲ್ಲಿ ಶ್ರೀವತ್ಸ ಇದ್ದಾರಲ್ಲ, ಅವರು ಒಂದು ಸಪೋರ್ಟಿಂಗ್ ರೋಲ್ ಇದೆ. ಸುಧಾರಾಣಿ ಮ್ಯಾಮ್ ಇದ್ದಾರೆ. ಆಮೇಲೆ ನಮ್ಮ ಕೆ ಶ್ರೀಧರ್ ಸರ್ ಇದ್ದಾರೆ. ಸೊ ಸಪೋರ್ಟಿಂಗ್ ಕಾಸ್ಟ್ ಕ್ವೈಟ್ ಪ್ಯಾಕ್ಡ್. ಭಾವನಾ ರಾವ್ ಅವರನ್ನು ಒಂಥರ ಕಮ್ಬ್ಯಾಕ್ ಮಾಡ್ತಾರೆ. ಗಾಳಿಪಟ ಹೀರೋಯಿನ್ ಇರಲ್ಲ, ಸೊ ಅವರು ಕೂಡ ಇದರಲ್ಲಿ ಫಿಲ್ಮಲ್ಲಿ ಒಂಥರ ಒಂದು ಕಮ್ಬ್ಯಾಕ್ ಥರ ಮಾಡ್ತಾರೆ. ಒಂದು ಕ್ಯಾರೆಕ್ಟರ್, ಒಂದು ತುಂಬ ಸಿಗ್ನಿಫಿಕೆಂಟ್ ಕ್ಯಾರೆಕ್ಟರ್ ಇದೆ ಅವ್ರದ್ದು. ನಾನು ಎಲ್ರಿಗೂ ನಮಸ್ಕಾರ. ನಾವೀಗ 3ನೇ ಪಿಕ್ಚರ್ ಈಗಾಗಲೇ ತೆಗಿತಾ ಇರೋದು. ಒಂದು ಎಂಗೇಜ್ಮೆಂಟ್ ಅಂತ ಒಂದು, ಇನ್ನೊಂದು ರೇವಾ ಪಾರ್ಟಿ ಅಂತ ಬಿಟ್ಟು 2. ಅವೆರಡು ಆಲ್ಮೋಸ್ಟು ರಿಲೀಸ್ ಆಗುವಂಥ ಸ್ಟೇಜಸಲ್ಲಿ ಇದ್ದಾವೆ. ನಮಗೆ ಸುಮಾರು ನಿದ್ರಾ ದೇವತೆ ಪಿಕ್ಚರ್ ಇದು ಒಂದು ಬಂದಿದ್ದು 1 ವರ್ಷದಿಂದಲೇ ಬಂದಿತ್ತು. ನಮಗೆ ಕನ್ಫ್ಯೂಷನ್ ಇತ್ತು, ಇದೇನಪ್ಪ ಹೆಸರೇ ಕೇಳಿದ್ರೆ ಜನ ಏನಂತ ಒಪ್ಕೋತಾರೆ, ಹೇಗೆ ಏನು. ಆಮೇಲೆ ಅದ್ರ ಬಗ್ಗೆ ಸ್ಟೋರಿ ಇನ್ನೊಂದು ಮತ್ತೊಂದು ಕೇಳಿದಾಗ ಆಮೇಲೆ ನಮ್ಮ ಜಯರಾಮ್ ಅವರು ಇಲ್ಲ, ಮತ್ತು ನಮ್ಮ ಪ್ರವೀಣ್ ಶೆಟ್ರು ಸಮೇತ ತುಂಬ ಚೆನ್ನಾಗಿದೆ, ಇಲ್ಲ ಇದು ಮಾಡಿ ಚೆನ್ನಾಗಾಗುತ್ತೆ ಅಂತ ಹೇಳಿದ್ರು. ನಮ್ಮ ಡೈರೆಕ್ಟ್ರ್ ಮಾತ್ರ ನಮಗೆ ಕಳೆದ 1 ವರ್ಷದಿಂದನೂ ನಮ್ಮ ಜೊತೆಲೇ ಕೆಲಸ ಮಾಡ್ತಾಯಿದ್ರು, ಜೊತೆಲಿ ಇದ್ದರು. ಈ ಥರ ಚೆನ್ನಾಗಿದೆ ಸರ್, ಚೆನ್ನಾಗಿದ್ದಾರೆ ಸರ್. ಅದಕ್ಕೆ ನಾವು ಒಂದು ಸುಮಾರು ನಮ್ಮ 2 ಮೂವಿಗಳು ಫೈನಲೈಸ್ ಆದಮೇಲೆ ಸುಮಾರು 3 ತಿಂಗಳು ಗ್ಯಾಪ್ ಕೊಟ್ಟ ಮೇಲೆ ಈ ಒಂದು ಮೂವಿಗೆ ಕೈ ಹಾಕಿದ್ವಿ. ನಿಮ್ಮೆಲ್ಲರ ಸಹಕಾರದೊಂದಿಗೆ ಈ ಮಾಧ್ಯಮದ ಪಬ್ಲಿಸಿಟಿ ಬಹಳ ಇಂಪಾರ್ಟೆಂಟು. ಯಾಕೆಂದರೆ ನೀವೇನು ಇದು ಮಾಡ್ತಾರೋ ಜನಗಳಿಗೆ ಅದು ಮೈಂಡಲ್ಲಿ ಹೊರಟೋಗುತ್ತೆ. ಇದು ಚೆನ್ನಾಗಿದೆ ಅಂತ ಬಿಟ್ಟು ನೀವೆಲ್ಲ ಕೊಟ್ಟರೆ ಚೆನ್ನಾಗಿದೆ, ಚೆನ್ನಾಗಿಲ್ಲ ಅಂದರೆ ಚೆನ್ನಾಗಿಲ್ಲ, ಆ ಥರ. ಈ ರೀತಿ ಒಂದು ಇರೋದ್ರಿಂದ ನೀವೆಲ್ಲರ ಸಹಕಾರ ಬೇಕು. ಇದಕ್ಕೆ ನಮ್ಮ ಪ್ರವೀಣ್ ಶೆಟ್ರು ರಾತ್ರಿ ಆಗಲೂ ಅವರು ಮಾಡ್ತಾರೆ. ಅವ್ರಿಗೆ ಅವ್ರದ್ದೇ ಆದಂಥ ಒಂದು ವರ್ಚಸ್ಸಿದೆ, ಅವ್ರದ್ದೇ ಆದಂಥ ಒಂದು ವ್ಯವಸ್ಥೆಗಳಿದೆ, ಆ ಮುಖಾಂತರ ಅವ್ರು ಮಾಡ್ತಾರೆ. ಈ ಕಾರ್ಯಕ್ರಮದಲ್ಲಿ ತಾವೆಲ್ಲರೂ ಭಾಗವಹಿಸಿದ್ರ ತಮ್ಮೆಲ್ಲರಿಗೂ ಸಮೇತ ಮತ್ತೊಮ್ಮೆ ನಾನು ವಂದನೆಗಳು ಸಲ್ಲಿಸ್ತಾ ನಾನು ಮಾತಾಡ್ತೀನಿ. ಜೈ ಹಿಂದ್, ಜೈ ಕನ್ನಡ. ಪ್ರಿನ್ಸೆಸ್ Ketan Akash ಅಂತ. ಸೊ ಈಸ್ ಅ ವಂಡರ್ಫುಲ್ ಟೆಕ್ನಿಷಿಯನ್ ಆ್ಯಂಡ್ ಹಿ ಜಸ್ಟ್ ಟಾಕ್ ಅಬೌಟ್ ಇಟ್. ಹಲೋ, ಎಲ್ಲರಿಗೂ ನಮಸ್ಕಾರ. ನನ್ನ ಹೆಸರು ಅಜಯ್ ಕುಲಕರ್ಣಿ ಅಂತ. ಹುಟ್ಟಿ ಬೆಳೆದಿರೋದು ಇಂಡಿಯಾನಲ್ಲಿ. ಈಗ ಅಲ್ಲಿ ಹೋಗಿ ಫಿಲ್ಮ್ ಸ್ಕೂಲ್ನಲ್ಲಿ ಕಲ್ತ್ಕೊಂಡ್ಮೇಲೆ ಐ ಬೀನ್ ದೇರ್. ನನ್ನ ಜರ್ನಿ ಅಂತಂದರೆ ಇವ್ರ ಜೊತೆನೇ ಇಂಜಿನಿಯರಿಂಗ್ ಕಾಲೇಜ್ ಟೈಮ್ ಆದಮೇಲಿಂದ ಶಾರ್ಟ್ ಫಿಲ್ಮ್ ಮಾಡಿಕೊಂಡು ಅಲ್ಲಿ ಇದ್ಕೊಂಡು ನೆಟ್ಫ್ಲಿಕ್ಸು, ಹಾಲಿವುಡ್ ಪ್ರಾಜೆಕ್ಟ್ಸ್ ಮಾಡ್ತಾ ಇರೋದು. ಮಿಲಿ ವರ್ಕಿಂಗ್ ಆ್ಯಸ್ ಕ್ಯಾಮ್ರಾ ಆಪ್ರೇಟರ್ ಆ್ಯಂಡ್ DOP. ಈಗ ಅಲ್ಲೇ ಇರ್ತಾ ಇರೋದು ಯುರೋಪ್ನಲ್ಲಿ. ಎಸ್, ಥ್ಯಾಂಕ್ ಯು. ಗೊತ್ತಿಲ್ಲ, ಬಟ್ ಅವ್ರು ನರೇಟ್ ಮಾಡಿದಾಗಲೇ ಆ ಥ್ರೆಡ್ಡೇ ತುಂಬ ಇಂಟ್ರೆಸ್ಟಿಂಗ್ ಆಗಿತ್ತು. ಎಷ್ಟು ಹತ್ರ ನಿದ್ದೆ ಮಾಡಲಾರ್ದೆ ಎತ್ಕೊಂಡಿದ್ದೆ ಮ್ಯೂಸಿಕ್ ಮಾಡಬೇಕು ಅಂತ ಗೊತ್ತಿಲ್ಲ ಈಗ.
ಸೊ ನೀವು ಇನ್ಸೋಮ್ನಿಯಾ ಬಗ್ಗೆ ಕೇಳಿದ್ರಿ, ಯಾರು ಗೊತ್ತಿಲ್ಲ, ನಾನು ಸರ ಗ್ಯಾರಂಟಿ ಇನ್ಸೋಮ್ನಿಯಾಕ್ ಆಗ್ಬಿಡ್ತೀವಿ ಈ ಪಿಕ್ಚರ್ ಮಾಡುವಾಗ, ಮ್ಯೂಸಿಕ್ ಮಾಡುವಾಗ. ಬಟ್ ತುಂಬ ಇಂಟ್ರೆಸ್ಟಿಂಗ್ ಆಗಿದೆ ಕಥೆ. ಒಂದು ಟಿಪಿಕಲ್ ಕಮರ್ಷಿಯಲ್ ಫಿಲ್ಮ್ ಲವ್ ಸ್ಟೋರಿ ಅದು ಎಲ್ಲ ಬಿಟ್ಟು ಬೇರೆ ಸೊಸೈಟಿಯಲ್ಲಿ ಏನು ಇದೆ, ಈಗ ನಮ್ಮ ಮುಂದೆ ನಮ್ಮ ಅಕ್ಕಪಕ್ಕದಲ್ಲೇ ಇರ್ತಾರೆ ಇನ್ಸೋಮ್ನಿಯಾಕ್ಸ್. ನಾನೊಂದು ವ್ಯಕ್ತಿನ ನೋಡಿದೆ ನನ್ನ ಲೈಫಲ್ಲಿ, ಅವ್ರಿಗೆ ನಿದ್ದೆ ಮಾಡೋದ್ರೆ ತುಂಬ ಕಷ್ಟ ಆಗ್ತಿತ್ತು. ಅವ್ರನ್ನ ನೋಡಿಬಿಟ್ಟು ಒಬ್ಬ ಮನುಷ್ಯನಿಗೆ ನಿದ್ದೆ ಅಂದರೆ ಎಷ್ಟು ಮುಖ್ಯ, ನಿದ್ದೆ ಮಾಡೋಕ್ಕೆ ಏನೇನು ಮಾಡ್ತಾರೆ ಜನರು, ಆ ನಿದ್ದೆ ಬರಲಾರ್ದೆ ಎಷ್ಟು ಒದ್ದಾಡ್ತಾರೆ ಅಂತ ನಾನು ನೋಡಿದ್ದೀನಿ ನನ್ನ ಕಣ್ಣಾರೆ. ಸೊ ಅದರಿಂದಾಗಿ ಐ ಥಿಂಕ್ ಅವೇರ್ನೆಸ್ಸು ಗೊತ್ತಾಗುತ್ತೆ ಜನರಿಗೆ. ನನ್ನ ಕಥೆ ಗೊತ್ತಿಲ್ಲ, ಬಟ್ ಈ ಪಿಕ್ಚರ್ ನೋಡಾದ್ಮೇಲೆ ಇನ್ಸೋಮ್ನಿಯಾಕ್ಸ್ ಬಗ್ಗೆ ಗೊತ್ತಾಗುತ್ತೆ, ತಿಳ್ಕೊತಾರೆ ಜನರು, ಒಂದು ಐಡಿಯಾ ಬರುತ್ತೆ. ಸೊ ಹಾಗೆ ಇಟ್ಸ್ ವೆರಿ ಇಂಟ್ರೆಸ್ಟಿಂಗ್ ಸ್ಕ್ರಿಪ್ಟ್. ಕನ್ನಡ ಚಲನಚಿತ್ರಕ್ಕೆ ಒಂದು ತುಂಬ ಹೊಸ ಕಥೆಯನ್ನು ನೀಡ್ತಾ ಇದ್ದಾರೆ ಸುರಾಗ್ ಅವರು. ಹಾಗೂ ನಂಗೆ ತುಂಬ ಖುಷಿ ಆಗ್ತಾ ಇದೆ, ಸರ್ ಅವ್ರು ತುಂಬ ಸಪೋರ್ಟ್ ಮಾಡ್ತಾ ಇದ್ದಾರೆ, ಪಿಕ್ಚರ್ ತುಂಬ ಚೆನ್ನಾಗಾಗಬೇಕು, ಎಲ್ಲೂ ಕಾಂಪ್ರಮೈಸ್ ಮಾಡಲಾರ್ದೆ ಚಿತ್ರವನ್ನು ಮಾಡಬೇಕು ಅಂತ. ಹಾಗೂ ಪ್ರವೀರ್ ಅವರು ಇರೋರು, ಶೈನ್ ಶೆಟ್ಟಿ ಮತ್ತು ರಿಷಿಕಾ ಅವ್ರ ಜೊತೆ ಅವರು ಲೀಡ್ ಕ್ಯಾರೆಕ್ಟರ್ಸಲ್ಲಿ ಇದ್ದಾಗ ವೆರಿ ವೆರಿ ಸ್ಟ್ರಾಂಗ್ ಆನ್ ಸ್ಕ್ರೀನ್. ಅವ್ರು ಆ್ಯಕ್ಟಿಂಗ್ ಮಾಡಾದ್ಮೇಲೆ ಫುಟೇಜ್ ಬಂದಮೇಲೆ ನಂಗೆ ಬ್ಯಾಕ್ಗ್ರೌಂಡ್ ಸ್ಕೋರ್ ಮಾಡೋಕ್ಕೆ ತುಂಬ ಖುಷಿ ಆಗುತ್ತೆ ಅಂತ ನಂಗೆ ಆಲ್ರೆಡಿ ಗೊತ್ತಿದೆ. ಸೊ ಐ ಆಮ್ ರಿಯಲಿ ಎಕ್ಸೈಟೆಡ್ ಫಾರ್ ದಿಸ್ ಪ್ರಾಜೆಕ್ಟ್. ಹಾಗೂ ಅಜಯ್ ಅವರು ಅಂದ್ಕೊಂಡಿರೋದು ಇಟ್ಸ್ ಅ ಗ್ರೇಟ್ ಬ್ಲೆಸ್ಸಿಂಗ್ ಅನ್ಸುತ್ತೆ ನಮ್ಮ ಪ್ರಾಜೆಕ್ಟ್ಗೆ. ನಿಮ್ಮ ಸಹಾಯ ಪ್ರೋತ್ಸಾಹ ನಮಗೆ ನಮ್ಮ ಜೊತೆ ಇದ್ದರೆ ಈ ಚಲನಚಿತ್ರ ಇನ್ನೂ ದೊಡ್ಡ ರೀತಿಯಲ್ಲಿ ಬೆಳಿಬೋದು ಅಂತ ಆಶಯಿಸ್ತೀನಿ. ಆಲ್ ದ ಬೆಸ್ಟ್ ದ ಎಂಟೈರ್ ಟೀಮ್ ಆ್ಯಂಡ್ ನಮಗೂ ಕೂಡ. ಹಾಗೂ ಎಲ್ರಿಗೂ ಧನ್ಯವಾದಗಳು. ಹಾಡುಗಳು 2 ಹಾಡುಗಳಂತ ಹೇಳಿದ್ದಾರೆ ಈಗ ಸ್ಕ್ರಿಪ್ಟ್ ಪ್ರಕಾರ. ಅದು ಪಿಕ್ಚರ್ ಮಾಡ್ತಾ ಮಾಡ್ತಾ ಜಾಸ್ತಿ ಆಗುತ್ತೆ, ನನಗೂ ಗೊತ್ತಿದೆ, ಅವ್ರಿಗೂ ಗೊತ್ತಿದೆ. ಸೊ ಸದ್ಯಕ್ಕೆ ವಿ ಆರ್ ಸ್ಟಾರ್ಟಿಂಗ್ ವಿತ್ 2 ಸಾಂಗ್ಸ್ ಹಾಗೆ. ಸೊ ಮತ್ತೆ ಮೇನ್ಲಿ ಬ್ಯಾಕ್ಗ್ರೌಂಡ್ ಸ್ಕೋರ್ ಓರಿಯೆಂಟೆಡ್ ಆಗೇ ಇರುತ್ತೆ ಇದು. ಹಾಡುಗಳು ಮೇ ಬಿ ಆ ಸಿಚುವೇಶನ್ ತಕ್ಕಂತೆ ಒಂದು ಹಾಡು ಮಾಡಬೇಕು ಅಂದ ತಕ್ಷಣ ಮೇ ಬಿ ಇನ್ನೊಂದು 2-3 ಹಾಡುಗಳು ಹುಟ್ಬೋದು. ಬಟ್ ಈಗ ಸದ್ಯಕ್ಕೆ ಅವ್ರ ಸ್ಕ್ರಿಪ್ಟಲ್ಲಿ ಇರೋದು 2 ಹಾಡುಗಳು. ಪೂರ್ಣ ಪ್ರಮಾಣದಲ್ಲಿ ಚಿತ್ರತಂಡದಲ್ಲಿದ್ದಾರೆ, ಅವರಿಗೆ ಶುಭಾಶಯಗಳನ್ನ ಹೇಳ್ತಾ, ಬಹುಶಃ ಡೈರೆಕ್ಟರ್ ನನ್ನ ಹತ್ರ ಬಂದಿದ್ದರು ಸ್ಟೋರಿ ತೊಗೊಂಡು ಬಂದಾಗ ಸ್ಟೋರಿ ನರೇಟ್ ಮಾಡೋದ್ರ ಮೇಲೆ ನಾನು ಕೇಳಿದೆ, ಭಾಳ ಅದ್ಭುತವಾಗಿದೆ. ಈಗ ನಾವು ಇಂಡೈರೆಕ್ಟಾಗಿ ಅನೇಕ ಚಲನಚಿತ್ರಗಳಲ್ಲಿ ನಾವು ಇನ್ವಾಲ್ವ್ ಆಗಿದ್ದೀನಿ. ಇವತ್ತು ಅನೇಕ ಭರವಸೆ ಡೈರೆಕ್ಟರ್ನ ನಟರನ್ನ ಕನ್ನಡ ಚಿತ್ರರಂಗ ಕೊಡ್ತಾ ಇದೆ. ಬಹುಶಃ ಮುಂದಿನ ಸಾಲಿನಲ್ಲಿ ಈ ಟೀಮು ನಿಲ್ಬೋದು ಅಂತ ನಾನು ನೆನೆಸ್ಕೊಂಡಿದ್ದೀನಿ. ಆಲ್ ದ ಬೆಸ್ಟ್. ಕರ್ನಾಟಕ ರಾಜ್ಯ ಹೋಟೆಲ್ಗಳ ಸಂಘದ ಗೌರವ ಕಾರ್ಯದರ್ಶಿ ನಾನು GK ಶೆಟ್ಟಿ. ಈ ಸಿನಿಮಾದ ಏನು ಟೈಟ್ಲ್ ಅಂತೀರಾ, ಇದು ಪ್ರಸಕ್ತಕ್ಕೆ ಸ್ವಲ್ಪ ಸೂಟ್ ಆಗಿದೆ. ಸರ್ಕಾರ 60-40 ಇದ್ರೆ ಇದು 70-30 ಒಂದು ಕನ್ನಡಕ್ಕೆ ಜಾಸ್ತಿ ಪ್ರಶಸ್ತಿಯನ್ನು ಕೊಟ್ಟಿದ್ದಾರೆ ಪ್ರವೀಣ್ ಶೆಟ್ಟಿ ತಂಡದವರು. ಎರಡನೇದು ಈ ನಿದ್ರಾದೇವಿ ನೆಕ್ಸ್ಟ್ ಡೋರ್, ಇದು ನಮ್ಮ ಉದ್ಯಮದ, ನಮ್ಮ ಹೋಟ್ಲು ಉದ್ಯಮದ ಕಾರ್ಮಿಕರನ್ನ ಹಿಡಿದು ಇವತ್ತು ಯಾವುದು IT ಸೆಕ್ಟರ್ನ ಟೆಕ್ಕಿಗಳಿಗೆ ಕೊಂಡಿ ಅನ್ನೋ ಥರ ಇತ್ತು. ಯಾಕಂದರೆ ಹಿಂದಿನ ದಿನಗಳಲ್ಲಿ ನಮ್ಮ ಹೋಟ್ಲುಗಳು ಬೆಳಿಗ್ಗೆ 4 ಗಂಟೆಗೆ 5 ಗಂಟೆಗೆ ಕೆಲಸ ಪ್ರಾರಂಭ ಮಾಡಬೇಕಾಗಿತ್ತು. ಆವಾಗ ಅವನು ಹೇಳಬೇಕಾಗಿತ್ತು, ನಿದ್ದೆನ ಪಕ್ಕದವರೆಗೆ ಬಿಟ್ಟು ಕೆಲಸಕ್ಕೆ ಬಾ ಅಂತ. ಇವತ್ತು ಟೆಕ್ಕಿಗಳು ರಾತ್ರಿ ಎಲ್ಲ ಕೆಲಸ ಮಾಡೋಕ್ಕಾಗಿರೋದ್ರಿಂದ ಕೆಲಸ ಮಾಡ್ತೇವರು, ಮುಂದೆ ನಿದ್ದೆ ಬಂದ ಪಕ್ಕದ ಕೋಣೆ ಹೋಗಿ ವಿಶ್ರಾಂತಿ ತಗೊಂಬಾ ಅನ್ನೋ ರೀತಿಲಿದೆ. ಈ ಒಂದು ಪ್ರಯತ್ನವನ್ನು ಅಂದರೆ ಐ ಥಿಂಕ್ ಪ್ರವೀಣ್ ಈಗ ಕನ್ನಡದ ಟೈಟ್ಲಲ್ಲಿ ಪ್ರಶಸ್ತಿಯನ್ನು ಕೊಟ್ಟು ಸಿನಿಮಾವನ್ನು ಮಾಡ್ತಾ ಇದ್ದಾರೆ. ಯುವಕರಿದ್ದಾರೆ ನಮ್ಮ ಹೋಟ್ಲ್ ಉದ್ಯಮಕ್ಕೆ. ನನ್ನವರ ತಂದೆ ಹೆಸರು ತಗೊಳ್ಳೋ ಸಹ್ಯ ಗೊತ್ತಿಲ್ಲ. ಪ್ರವೀಣ್ ಶೆಟ್ಟಿಯವರು, ಕರ್ನಾಟಕ ರಕ್ಷಣಾ ವೇದಿಕೆ ಪ್ರವೀಣ್ ಶೆಟ್ಟಿಯವರು ನಮ್ಮ ಉದ್ಯಮಕ್ಕೆ, ನಮ್ಮ ಉದ್ಯಮಿಗಳಿಗೆ ಹಾಗೆ ಉದ್ಯೋಗಿಗಳಿಗೆ, ಕೆಲಸಗಾರರಿಗೆ ಬೆನ್ನೆಲುಬಾಗಿದ್ದವರು. ಅವ್ರ ಪುತ್ರ ಈ ಸಿನಿಮಾವನ್ನು ಮಾಡ್ತಿದ್ದಾರೆ. ನಮ್ಮ ಹೋಟ್ಲ್ ಉದ್ಯಮ ಸಂಪೂರ್ಣವಾಗಿ ಪ್ರವೀಣ್ ಶೆಟ್ಟಿ ಜೊತೆಗಿರುತ್ತೆ. ಈ ಯುವ ತಂಡಕ್ಕೆ ಶುಭವಾಗಲಿ ಅಂತ ನಾನು ಶುಭಾಶಯವನ್ನು ನಮ್ಮ ಉದ್ಯಮದ ಪರವಾಗಿ ಕೊಡ್ತೇನೆ. ನಮಸ್ಕಾರ. ನನ್ನ ಹೆಸರು ಬಂಗಾರ ಬಂದ್ಬಿಟ್ಟು ನಾನು ಪ್ರವೀಣ್ ಶೆಟ್ಟಿ ಹತ್ರ ಹೋದೆ, ಅಣ್ಣ ಒಂದು ಸಿನಿಮಾ ಮಾಡ್ಬೇಕು ನಾನು ಅಂತ. ಪ್ರವೀಣ್ ಅಣ್ಣ ಅಂದರು, ಸಿನಿಮಾ ಮಾಡೋದಲ್ಲ ಕಣ, ಫಸ್ಟು ಸಿನಿಮಾ ತಿಳ್ಕೊಂಡ್ರು. ಹಾಗಾಗಿ ಈ ಸಿನಿಮಾದಲ್ಲಿ ಕೋ ಪ್ರೊಡ್ಯೂಸರ್ ಆಗಿದ್ದೀನಿ.
ಅದು ಅಂತಂದ್ರೆ ತೊಂದರೆ ಬರುತ್ತೆ. ಒಬ್ಬ ನಿದ್ದೆ ಬರ್ದಿರೋ ಹುಡುಗ ಏನೇನು ಕಷ್ಟಪಡ್ತಾನೆ ಅದ್ರ ಬಗ್ಗೆ ಒಂದು ಕತೆ ಕಟ್ಟಿದ್ದಾರೆ. ತುಂಬ ಇಂಟ್ರೆಸ್ಟಿಂಗ್ ಕ್ಯಾರೆಕ್ಟರ್. ಇದು ಕ್ಯಾರೆಕ್ಟರ್ ಬಗ್ಗೆ ಹೇಳಬೇಕಂದ್ರೆ ಮೇನ್ ಸ್ಟ್ರೀಮ್ ಕ್ಯಾರೆಕ್ಟರ್ಸ್ಗಿಂತ ಇದು ಒಂದು ಡಿಫ್ರೆಂಟ್ ಇದಿದೆ. ಆಮೇಲೆ ಒಳ್ಳೆ ಕ್ಯಾರೆಕ್ಟರಿಸ್ಟಿಕ್ಸ್ ಇದೆ ಕ್ಯಾರೆಕ್ಟರ್ಗೆ. ಈ ಶೈನ್ ಕ್ಯಾರೆಕ್ಟರ್ ಮತ್ತು ನನ್ನ ಕ್ಯಾರೆಕ್ಟರ್ ಸುತ್ತ ಕತೆ ನಡೆಯುತ್ತೆ. ತುಂಬ ಇಂಟ್ರೆಸ್ಟಿಂಗ್ ಆಗಿದೆ. ಈ ಪಾತ್ರಕ್ಕೆ ವಿಶೇಷ ಸಿದ್ಧತೆ ಅಥವಾ ಏನಾದ್ರು ನಾವು ರಿಹರ್ಸಲ್ಸ್ 1 ತಿಂಗಳಿಂದ ಮಾಡ್ತಾ ಇದ್ದೀವಿ. ತುಂಬ ವಿಗರಸ್ ಆಗಿ ತುಂಬ ಕಾನ್ಸಂಟ್ರೇಟ್ ಮಾಡಿಬಿಟ್ಟು ನಮ್ಮ ಡೈರೆಕ್ಟರ್ ಒಳ್ಳೆ ಇನ್ಸ್ಟ್ರಕ್ಷನ್ಸ್ ಕೊಡ್ತಾ ಕ್ಯಾರೆಕ್ಟರ್ಗೆ ತುಂಬ ಚೆನ್ನಾಗಿ ಪ್ರೆಪ್ ಆಗ್ತಾ ಇದ್ದೀವಿ. ಇನ್ನು ಈ ವೀಕಲ್ಲಿ ಶೂಟಿಂಗ್ ಸ್ಟಾರ್ಟ್ ಆಗುತ್ತೆ. ನಿದ್ದೆ ಬಿಟ್ಟು ಪ್ರಾಕ್ಟೀಸ್ ಎಲ್ಲ ಥರ ಟ್ರೈ ಮಾಡ್ತಾ ಇದ್ದೀವಿ ಸರ್. ಸುಮಾರು ದಿನ ನಿದ್ದೆ ಬಿಟ್ಟಿದ್ದಾರೆ ಅವರು, ಮೆಥಡ್ ಆ್ಯಕ್ಟಿಂಗ್ ಮಾಡೋದಕ್ಕೆ ಹೋಗಿದ್ದಾರೆ. ಸುಮಾರು ದಿನ ನಿದ್ದೆ ಬಿಟ್ಟು ಮೆಥಡ್ ಆ್ಯಕ್ಟಿಂಗ್ ಮಾಡೋದಕ್ಕೆ ಟ್ರೈ ಮಾಡಿದ್ರು. ಆದರೆ ನಮ್ಮ ನಾಳೆ ಶೂಟಿಂಗ್ ಮಾಡಬೇಕಾದ್ರೆ ಕಷ್ಟ ಆಗೋಗ್ಬೋದು ಅಂತ ಚೆನ್ನಾಗಿ ನಿದ್ದೆ ಮಾಡಿ ಅಂತ ಹೇಳಿ ಚೆನ್ನಾಗಿ ನಿದ್ದೆ ಮಾಡಿಸಿದೆ. ಎಕ್ಸ್ಟ್ರೀಮ್ಲಿ ಡೆಡಿಕೇಟೆಡ್, ಎಕ್ಸ್ಟ್ರೀಮ್ಲಿ ಪ್ರೊಫೆಷ್ನಲ್. ಲೈಕ್ ಯು ಕ್ಯಾನ್ ಮಾರ್ಕ್ ಮೈ ವರ್ಡ್ಸ್. ಐ ಥಿಂಕ್ ಇನ್ ದ ಕಮ್ಮಿಂಗ್ ಡೇಸ್ ನಮ್ಮ ಇಂಡಸ್ಟ್ರಿನಲ್ಲಿ ಆ್ಯಕ್ಟಿಂಗ್ ಚೆನ್ನಾಗಿ ಬರೋವಂಥ ಸ್ಟಾರ್ಸು ಇವ್ರ ಏಜ್ ಗ್ರೂಪಲ್ಲಿ ತುಂಬ ಕಡಿಮೆ. ಆ್ಯಂಡ್ ಐ ಆಮ್ ವೆರಿ ಶ್ಯೂರ್ ದಟ್ ಹೀ ಈಸ್ ಗೋಯಿಂಗ್ ಟು shine in the coming days. You will see that he is going to be a performing star in the coming days.